ಟೈಮಲ್ಲಿ ಇನ್ನ 40 ಸೀಟ್ಗಳು ನಿಮಗೆ ಅಲೋನ್ ಪ್ಲಸ್ 100+ ಸೀಟ್ಸ್ಗಳು NDAಗೆ ಬರುತ್ತೆ ಅಂತ ಲೆಕ್ಕಾಚಾರ ಹೆಂಗೆ ಎಲ್ಲೆಲ್ಲಿಂದ ಎಕ್ಸ್ಪೆಕ್ಟ್ ಮಾಡ್ತೀರಿ ಸರ್? ಎಲ್ಲ ಎಕ್ಸ್ಪೆಕ್ಟ್ ಮಾಡಿ ಗುಜರಾತ್ ಕ್ಲೀನ್ ಸ್ವೀಪ್ 26ಕ್ಕೆ 26, ರಾಜಸ್ಥಾನ ನಿಮ್ಮ ಲೆಕ್ಕಾಚಾರಕ್ಕೆ ಬರಲೇ ಇಲ್ಲ, 14 ಇದೆ, 11 ಕಾಂಗ್ರೆಸ್ ಇದೆ, ನಿಮ್ಮ ಲೆಕ್ಕಾಚಾರಕ್ಕೆ ಬರ್ತಾ ಇಲ್ಲ. ಇನ್ನೊಂದು ಕಡೆ ವೆಸ್ಟ್ ಬೆಂಗಾಳು ಫುಲ್ ತಲೆ ಕೆಳಗಾಗ್ಬಿಟ್ಟಿದೆ. ಒಡಿಶಾ ಕತೆ ಓಕೆ, ರಿವೈವಿಂಗ್ ಪೊಸಿಷನ್ ಅಲ್ಲಿ ಇದೀರಿ. ಆಂಧ್ರ ಫೈನ್ ಓಕೆ, ಕರ್ನಾಟಕದಲ್ಲಿ 9 ಕಳ್ಕೊಂಡಿದ್ದೀರಿ. ಇನ್ನು ಎಲ್ಲಿಂದ ಎಕ್ಸ್ಪೆಕ್ಟ್ ಮಾಡ್ತೀರಿ ಸರ್? ಈಗ ನಡೀತಾ ಇರುವಂತ ಎಲ್ಲ ಎಣಿಕೆಗಳಲ್ಲಿ ಇನ್ನ ಕೆಲವು ಸುತ್ತುಗಳು ಬಾಕಿ ಇದೆಯಲ್ಲ ಸರ್, ಅದರಲ್ಲಿ ನಾನು ಅವಾಗ್ಲೇ ಹೇಳಿದೆ, ಇವಾಗ್ಲೂ ಅದನ್ನೇ ನಾನು 24,000 ಲೀಡ್ ಶ್ರೇಯಸ್ ಪಟೇಲ್ ಹಾಸನದಲ್ಲಿ ಈಗ ಮುನ್ನಡೆಯನ್ನ ಸಾಧಿಸ್ತಿದ್ದಾರೆ. ಅಂದ್ರೆ ಇದು SIT ಕೂತ್ಕೊಂಡು ಪ್ರಜ್ವಲ್ ರೇವಣ್ಣ ಅವರು ಆದ್ರೆ ಪ್ರಮುಖವಾಗಿ ಈ ಲೀಡ್ ಗಮನಿಸ್ತಾ ಇದ್ರೆ ಅದು 500 ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ ಅಂತ ತೋರಿಸಿರಲ್ಲ. ವಿಡಿಯೋದಲ್ಲ ಹೇಳಿದ್ರಲ್ಲ, ಸ್ವಲ್ಪ ಐಸೋಲೇಷನ್ ಅಲ್ಲ, ಬಟ್ ಅವ್ರಿಗೆ ಇವತ್ತೇನೋ ಅವಕಾಶ ಮಾಡಿಕೊಡ್ತಾರೆ. ಬಟ್ ಕೆಲವು ಅವಕಾಶ ನಿಮ್ದು ಏನಾಯ್ತು ನೋಡಿ. ಅನಿಲ್ ಆಂಟನಿ ಕೇರಳ ಎಕೆ ಆಂಟನಿ ಮಗ, ಕಾಂಗ್ರೆಸ್ಸಿನ ಹಿರಿಯ ನಾಯಕರ ಮಗ, ಬಿಜೆಪಿಗೆ ಸೇರಿ ಅವರು ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಅಲ್ಲಿ ಎಕೆ ಆಂಟೋನಿನೇ ಆಘಾತ ವ್ಯಕ್ತಪಡಿಸಿದ್ರು, ಮಗನ ಪರವಾಗಿ ನಾನು ಕೆಲಸ ಮಾಡಲ್ಲ ಅಂತ. ದಿಗ್ವಿಜಯ್ ಸಿಂಗ್ ಹಿನ್ನಡೆ, ದಿಸ್ ಇಸ್ ಅಗೈನ್ ಲೀಡಲ್ಲಿ ಇದ್ದವರು ಈಗ ಹಿನ್ನಡೆಗೆ ಹೋಗಿದ್ದಾರೆ. ದಿಗ್ವಿಜಯ್ ಸಿಂಗ್ ಮಧ್ಯಪ್ರದೇಶದಲ್ಲಿ ಆಲ್ಮೋಸ್ಟ್ ಬಿಜೆಪಿ 29 29 ಬಿಜೆಪಿ 48. ಇಲ್ಲಿ ಮಹಾರಾಷ್ಟ್ರದಲ್ಲಿ ಬಹಳ ದೊಡ್ಡ ಹಿನ್ನಡೆ. ಬಿಜೆಪಿ ಅವರು 25 ಬರ್ಬೋದು ಅಂತ. TMC is 31, ವೆಸ್ಟ್ ಬೆಂಗಾಲ್ ಬಿಜೆಪಿ is 8, losing 9 seats. ಒಡಿಶಾದಲ್ಲಿ 17 ಇದೆ ಬಿಜೆಪಿ. ಈಗ ಇಂಡಿಯಾದಲ್ಲಿ TMC ಇಲ್ಲ ಅಂದ್ರೆ adding another 31 TMC ಆಡ್ ಆಗಿದೆ ಸರ್ ಇಂಡಿಯಾಗೆ. ಅದರ್ಸ್ 19 ಇದೆ. ಸೊ TMC ಇಸ್ ಇನ್ಕ್ಲೂಡೆಡ್ ಇನ್ ಇಂಡಿಯಾ. ಯಾಕಂದ್ರೆ TMC ಅವರು ಏನಂದ್ರು ಅಂದ್ರೆ ಒಂದು ವೇಳೆ ಇಂಡಿ ಒಕ್ಕೂಟಕ್ಕೆ ಮುಂದೊಂದು ದಿನದಲ್ಲಿ ಸಂಖ್ಯೆ ಕಮ್ಮಿ ಆದಾಗ ನಾವು ಇರ್ತೀವಿ ಅವ್ರ ಜೊತೆಗೆ, ಬಾಹ್ಯ ಬೆಂಬಲ ಕೊಡ್ತೀವಿ ಅಂತ ಹೇಳಿರೋದ್ರಿಂದ ಇಂಡಿಯಾ ಕೂಟಕ್ಕೇನೆ ಅವರನ್ನ ಆಡ್ ಮಾಡಿ ಕೌಂಟ್ ಲೆಕ್ಕ ಕೊಡ್ತಾ ಇರೋದು. ಹಾಗಾಗಿ ಸುಪ್ರಿಯಾ ಸುಳೆ